ನನಗೆ ಗಂಟು ಬಿದ್ದಿದ್ದು ನನ್ನ ಪೂರ್ವ ಜನ್ಮದ ಪಾಪದ ಫಲ. ಭೂಲೋಕಕ್ಕೆ ಬಂದ್ರು ಈ ಶನಿ ಕಾಟ ತಪ್ಪಲಿಲ್ಲ. ಆರ್ಯಪುತ್ರ, ನನ್ನನ್ನು ಬಿಟ್ಟು ನೀನು ಎಲ್ಲಿಗೆ ಹೋದ್ರು ನಾನು ನಿನ್ನ ನೆರಳು ತರ ಫಾಲೋ ಮಾಡ್ತೀನಿ. ನನ್ನನ್ನು ಬಿಟ್ಟು ನೀನು ಹೇಗೆ ಬದುಕ್ತೀಯೋ ನಾನು ನೋಡಬಿಟ್ಟು. ಈ ಭೂಲೋಕದ ಜನ ನನ್ನ ಬಿಸಿ, ನನ್ನ ಶಾಖ, ನನ್ನ ಉಷ್ಣ ತಾಳೋಕಾಗದೆ ನರಳಾಡ್ಬೇಕು. ಮಾಡ್ತೀನಿ. ನಿನ್ನ ಮೇಲಿನ ಕೋಪನ ನಾನು ಜನಗಳ ಮೇಲೆ ನನ್ನ ಮೇಲಿನ ಸಿಟ್ಟಿನ ಜನ ಮೇಲೆ ತೀರ್ಕೊತೀಯ. ಏನು ತೊಂದರೆ ಆಗದಿರೋ ಹಾಗೆ ನಾನು ಅವ್ರನ್ನ ಸೇವ್ ಮಾಡ್ತೀನಿ. ನೀನು ಅವರನ್ನ ಸೇವ್ ಮಾಡ್ತೀಯ. ನೀನು ನಿಜವಾಗಿಯೂ ನನ್ನ ವಯಸ್ಸೇ ಆಗಿದ್ರೆ ಸೇವ್ ಮಾಡಿ ನೋಡೋಣ. ಆರ್ಯಪುತ್ರ, ನೀನ್ ಈ ಚಮತ್ಕಾರದ ಆಟ ಮಾಟ ಎಲ್ಲ ನನ್ನ ಹತ್ರ ನಡೆಯೋಲ್ಲ. ಜಾಸ್ತಿ ಜಂಬ ಬೇಡ ಶೀತಲೆ. ಸಮುದ್ರದಲ್ಲಿನ ನೀರುಗಳನ್ನ ಕರಗಿಸ್ತೀನಿ. ಸಮುದ್ರದ ನೀರಿನ ಮಟ್ಟನ ಹೆಚ್ಚಿಸಿ ಪ್ರಳಯ ಆಗೋ ಹಾಗೆ ಮಾಡ್ತೀನಿ. ಸಮುದ್ರನೇ ಗಡ್ಡೆ ಕಟ್ಟೋ ಹಾಗೆ ಮಾಡ್ತೀನಿ. ಪ್ರವಾಹನೇ ಬಂದ್ ಮಾಡ್ತೀನಿ. ನಿನ್ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಈ ಶೀತಲೆಗೆ ಚೆನ್ನಾಗಿ ಗೊತ್ತಿದೆ. ಶಾಂತಿ ಶಾಂತಿ ಶಾಂತಿ. ದೇವೇಂದ್ರ, ನೀವಿಲ್ಲಿ? ನೀವಿಬ್ಬರು ಜಗಳ ಮಾಡ್ಕೊಂಡು ಸ್ವರ್ಗದಿಂದ ಇಲ್ಲಿಗೆ ಬಂದ್ರಿ. ಭೂಲೋಕಕ್ಕೆ ಬಂದ್ರು ನಿಮ್ ಜಗಳ ತಪ್ಪಲಿಲ್ಲ. ನನ್ ಮೇಲಿನ ಸಿಟ್ಟನ್ನ ಭೂಲೋಕ ಜನರ ಮೇಲೆ ತೋರಿಸ್ತೀನಿ ಅಂತ ನನಗೆ ಪತಿದೇವ ಹೇಳ್ತಾರೆ. ಸರಿನಾ? ನಾನು ಮಾಡಿದ್ದೆ ಸರಿ. ನನ್ನ ಮಡದಿ ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಅಂತ ಕೇಳಬೇಕು. ಇಲ್ಲ ಅಂದ್ರೆ ನನ್ನ ಪ್ರತಾಪನ ತೋರಿಸಬೇಕು. ಪ್ರಾಣಿಗಳ ಕಾರಣದಲ್ಲಿ ಬಾಳೆ ತೋಟ ಯಾಕೆ ಹಾಳಾಗ್ಬೇಕು? ಈ ಅಮಾಯಕ ಜನಗಳ ಮೇಲೆ ನಿಮ್ಗೆ ಯಾಕೆ ಇಷ್ಟು ಕೋಪ? ಇದೇ ಮಾತನ್ನ ಇನ್ನೊಂದ್ಸಲ ಹೇಳಿ. ನನ್ನ ಜೊತೆ ಸ್ವರ್ಗ ಬರೋದಕ್ಕೆ ನನಗೂ ಬೇಜಾರಾಗ್ಬಿಟ್ಟಿದೆ. ಯಾಕಿಷ್ಟು ಕೋಪ? ಮಾಡದಿ ಅಂದ ಮೇಲೆ ಕಿರಿಕಿರಿ ಇದ್ದಿದ್ದೆ. ಭೂಲೋಕದ ಜನರ ಮೇಲೆ ನಿನ್ ಕೋಪ ತೋರಿಸ್ಬೇಡ. ಯಾರ ಮಾತನ್ನು ಕೇಳೋದಕ್ಕೆ ತಯಾರಿಲ್ಲ ದೇವೇಂದ್ರ. ಶೀತಲೆಯ ಗರ್ವಭಂಗ ಆಗ್ಲೇಬೇಕು. ಯಾರ್ ಗರ್ವಭಂಗ ಆಗುತ್ತೆ ಅಂತ ನೀವೇ ನೋಡಿ. ನಿಮ್ಮಿಬ್ರು ಸಿಟ್ಟಿಂದ ಅದು ಯಾವ ಅಮಾಯಕ ಪ್ರಾಣಿಗೆ ತೊಂದರೆ ಆಗುತ್ತೋ ಆ ಬ್ರಹ್ಮನಿಗೆ ಗೊತ್ತು. ನಾವೆಲ್ಲ ಮೀಟಿಂಗಿಗೆ ಬಂದಿದ್ದೀವಿ. ಮತ್ತೆ ನಮ್ ರಾಜೇಶ್ವರಿ ಅವರೇ ಬಂದಿಲ್ಲ. ರಾಜೇಶ್ವರಿ ಈ ಮನೆಯೊಳಲ್ಲ. ಬೇಗ ಮೀಟಿಂಗ್ ಶುರು ಮಾಡಿ, ನನಗೆ ಟೈಮ್ ಇಲ್ಲ. ಮಹಿಳೆಯರೇ ಮತ್ತು ಮಹಿಳೆಯರೇ ಹಾಗೂ ನನ್ನ ನೆಚ್ಚಿನ ಮುದ್ದು ಮಾಡದೆ ಜಾಜಿ ಚಂಪಲ್ ಬಿಂದಿಯ ನನ್ನ ಮುತ್ತಿನ ದೇವರ ಕೊಟ್ಟ ತಂಗಿಯವರೇ ಹಾಗೂ ಕಡ್ಡಿ ಮೀಸಿಯವರೇ ಮತ್ತು ದೊಡ್ಡ ನಾಯಕ ಅವರೇ, ನಾನು ಇವತ್ತು ಈ ಮೀಟಿಂಗ್ ಅನ್ನ ಕರೆದರ ಘನಘೋರ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಗಂಡಗಲಿ ವಂಶದ ಸಾಮ್ರಾಜ್ಯ ಸ್ಥಾಪನೆಯಾಗಿ ಮುಂದಿನ ವಾರ ಮಂಗಳವಾರಕ್ಕೆ 300 ವರ್ಷಗಳಾಗುತ್ತೆ. ಗೌರ್ಮೆಂಟ್ ಇಂದ ಬ್ಯಾಂಕ್ ಬರ್ತೇನೆ. 300 ವರ್ಷಗಳು ತುಂಬಿರೋದು ನಮ್ಮ ವಂಶಕ್ಕೆ ಕಂಡು, ಹಂಗಾಗಿ ನಾನು ಬಂಡವಾಳ ಹಾಕ್ಬೇಕು. ಈ ದಸರಾ ಉತ್ಸವ ಮಾಡ್ಕೊಳ್ಳೋ ಹಂಗೆ ಇದನ್ನ ಆಚರಿಸಬೇಕು. ಪಟ್ಟಾಭಿಷೇಕದೋತ್ಸವನು ಹಿಂಗೆ ಆಗಿತ್ತು ಯಜಮಾನ್ರೆ. ಹೆಣ್ಣು ಮಗು ಗೊತ್ತಿರೋ ಚರಿತ್ರೆನೂ ನಿಮ್ಗೆ ಇಬ್ಬರಿಗೂ ಗೊತ್ತಿಲ್ಲ. ಇವಾಗ ಏನ್ ಮಾಡ್ತಿರೋ ಎತ್ತಮಂತರೋ ನನಗಂತೂ ಗೊತ್ತಿಲ್ಲ. ತಲಾಕಿಷ್ಟಿತ್ತು ಅಂತ ನಿಮ್ಗೆ ಎಚ್ಚೆಟ್ ಅನ್ಸುತ್ತೆ ಅಚ್ಚಟ್ ದುಡ್ಡನ್ನ ಹಾಕಿ ಅವತ್ತೊಂದು ದಿವಸ ನನಗೆ ಫುಲ್ಲು ರಾಜೇಂದ್ರ ಅವನ ಆನೆವೇ ಮಾಡೋದ್ರಿ. ಅವಾಗ ನಾನು ಸುತ್ತ ಬ್ಯಾಂಡು ಭಜಂತ್ರಿ ಅವ ಇರಬೇಕು. 500 ಜನರನ್ನಾದ್ರು ರಾಜ ನರ್ತಕ್ಕೆ ಕಳ್ತಾರ. ಅವ್ರ ಬಾರ್ ನಡೆಸ್ತೇನೆ. ಎಲ್ಲ ತಿಳ್ಕೊಂಡ್ರು ರಾಜಂತರ ಕಾಣಿಸೋದಿಲ್ಲ ಕಣ. ಕಳ್ಸಿದ್ರೆ ಅದಕ್ಕೆ ಬಾಡಿಗೆ ಬರೋ ವೇಸ್ಟ್. ಏನು ಯಜಮಾನ್ರೆ, ಅವತ್ತಿನ ದಿನ ನಾನು ವಿಶೇಷವಾದ ಅಡ್ಗೆ ಮಾಡ್ತೀನಿ. ಅಡ್ವಾನ್ಸ್ ಅಂತ ಇವಾಗಲೇ ದುಡ್ಡು ಕೊಟ್ಬಿಟ್ರೆ ಈಗಿಂದಲೇ ತಯಾರಿ ಶುರು ಹಚ್ಕೊಂಡ್ಬಿಡ್ತೀನಿ. ಅಣ್ಣಯ್ಯ, ನಮ್ ಕಷ್ಟಗಳನ್ನ ನೋಡ್ದೆ ನಿನ್ ಪಾಡಿ ನಿನ್ ಸಿಂಹಾಸನ ಇರಕ್ ನೋಡ್ತಾ ಇದೆಯಲ್ಲ, ಸರಿನಾ? ಮೊದಲು ಮನೆ ಕಷ್ಟಗಳನ್ನ ನಿವಾರಿಸು. ಕಷ್ಟಗಳು, ದುಮ್ಮಾನಗಳು, ದುಃಖಗಳು ಮನುಷ್ಯನಿಗೆ ಇದ್ದಿದ್ದೆ. ಈ 300 ವರ್ಷಗಳು ಅನ್ನೋದು ಇದೆಯಲ್ಲ, ಅದು 300 ವರ್ಷಕ್ಕೂ ಒಂದ್ಸಲ ಮಾತ್ರ ತುಂಬಂತೆ. ಅದೃಷ್ಟವಶಾತ್ ನಾನು ಬದುಕಿದ್ದಾಗ, ಅದು ನಾನು ಆಡಳಿತವನ್ನು ನಡೆಸುತ್ತಾರವಾಗ 300 ವರ್ಷ ತುಂಬ್ಕೊಂಡ್ಬಿಡ್ದೆ. ಈ ಟ್ರಿಬಲ್ ಸಂಸದೆ ವರ್ಷವನ್ನ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸ್ತೀವಿ. ಹಿಂದೆ ನಮ್ಮ ವಂಶದಲ್ಲಿ ಯಾರು ಆಚರಿಸ್ತಾರೆ, ಮುಂದಕ್ಕೆ ಯಾರು ಆಚರಿಸ್ತಾರೆ. ನಮ್ಮಜ್ಜ ಹಿಂಗ ಅಂತ ನಾನು ಸತದ್ಮೇಲೆ ನನ್ನ ಕೊಂಡು ಹಾಡ್ತಾ ಇರಬೇಕು. ಹಂಗ ಆಚರಿಸೋಣ. ಐ ಡೋಂಟ್ ಲೈಕ್ ಇಟ್. ನನ್ನ ಮೇಕಪ್ಗೆ 3000 ಕೊಡಿ ಅಂದ್ರೆ ಕೊಡೋ ಯೋಗ್ಯತೆ ಇಲ್ಲ. 300 ಇಯರ್ಸ್ ಆಗಿದೆ ಅಂತೆ, ಅದನ್ನ ಸೆಲೆಬ್ರೇಟ್ ಮಾಡಬೇಕು. ವಾಟ್ ಇಸ್ ದ ಯೂಸ್? ಡೆಡ್ ಆಗಿರಲ್ಲ, ಬಟ್ ಅಂತ ಎದ್ದು ಬಂದ್ಬಿಡ್ತಾರ.
ಆಗಲ್ಲ ಕಣ್ರ. ಎಲ್ಲ ನನ್ನ ಕರ್ಮ. ಬರೀ ನಿಮಗೆ ಅಂತ ಅಷ್ಟೇ ಅಲ್ಲ ಕಣ್ರ, ಸಾಕ್ಷಾತ್ ಭಗವಂತ ಅನ್ನೋನಿದಾನಲ್ಲ ಅವನು ಕೂಡ ಅರ್ಥ ಆಗಲ್ಲ. ನೀವೆಲ್ಲರೂ ನನ್ನ ಕುಟುಂಬದ ಸದಸ್ಯರಲ್ಲ ಕಣ್ರ, ನನ್ನ ಬದ್ಧ ವೈರಿಗಳು. ನಾನು ಅವ್ರಿವ್ರ ಮೇಲೆ ಯುದ್ಧ ಸಾರಿ ಅವ್ರನ್ನೆಲ್ಲರನ್ನ ಮಟ್ಟ ಹಾಕೋದಕ್ಕಿಂತ ಮೊದಲು ನಿಮ್ಮ ಮೇಲೆ ಯುದ್ಧ ಸಾರಿ ನಿಮ್ಮನ್ನ ಮಟ್ಟ ಹಾಕ್ಬಿಡ್ಬೇಕು. ಈ ಪಾಂಡುರಂಗ ಎಲ್ಲವನ್ನು ಮೀರಿ ಕುಳಿತಿದ್ದಾನೆ. ಇವನು ಯಾವುದನ್ನು ಮನಸ್ಸಿಗೆ ಹತ್ಕೊಳ್ಳಲ್ಲ ಅನ್ಸುತ್ತೆ. ಇವನೇ ಸರಿಯಾದ ಬಕ್ರ. ಈಗ ನನ್ನ ಪವರ್ನ ಇವನ್ ಮೇಲೆ ಪ್ರಯೋಗ ಮಾಡ್ತೀನಿ. ಗಂಡುಗಲಿ ವಂಶದ ಕಟ್ಟ ಕಡೆ ಮುಂದಾದ ಪಾಂಡುರಂಗ ಗಂಡುಗಲಿ ಮೇಲೆ ನಿನ್ನ ಪ್ರಯೋಗ ಮಾಡಿ ನೋಡ ಬಿಡೋಣ. ನೀನ್ ಹೆಚ್ಚು ನಾನ್ ಹೆಚ್ಚು. ನೋಡ್ತಾ ಇರು, ನನ್ನ ಶಾಖಕ್ಕೆ ಅವನು ಬೇರೆ ಫ್ರೆಂಡ್. ಅದಕ್ಕೂ ಮುಂಚೆ ನನ್ನ ಶೀತಕ್ಕೆ ಅವನು ನಡಕ್ ಹೋಗ್ತಾನೆ. ನಾನು ಉಷ್ಣ ಪ್ರಯೋಗ ಮಾಡಿದ್ರೆ ಅವನು ಸುಟ್ಟು ಭಸ್ಮ ಆಗ್ತಾನೆ ಅಂತ ಹೆದರಿ ನೀನ್ ಈಗಾಗ್ಲೇ ಶೀತ ಪ್ರಯೋಗ ಮಾಡ್ಬಿಟ್ಟಿಯಾ? ಹೇಳಿ ನಾನಲ್ಲ ನೀನು. ಈ ಚಳಿ ಹೋಗ್ಸೋದಕ್ಕೆ ನಿನ್ನಿಂದ ಸಾಧ್ಯನಾ? ಏನೈತೆಯಾ? ಜಾಸ್ತಿ ನಡ್ತಿದ್ಯಾ? ಚಳಿನಾ? ಯಾಕಪ್ಪ ನಿಮಗೆ ಆಗ್ತಾ ಇಲ್ವಲ್ಲ? ಏನಪ್ಪ ಮಾಡ್ಬೇಕು? ಮೈ ಬಿಸಿ ಬರಕ್ಕೆ ಕುಡಿಬೇಕಣಯ್ಯ. ಯಾವ ತರ ಕುಡಿಬೇಕು? ಹಿಂಗೆ ಮಾತ್ರ ಬಿಡದಿಲ್ಲ. ಸೌಂಡು ಓ ಜಟ್ಕದಲ್ಲಿ ಬರ್ತಾ ಇದೆಯಾ? ಯಾವಾಗ್ರೆ ನಮ್ ಜೀವನನೇ ಜಟ್ಕ ಗಾಡಿ ಆಗ್ಬಿಟ್ಟಿದೆ. ಯಾಕೆ ನಡಕ್ತಾ ಇದ್ದೀರಾ? ಓ ಚಳಿ ಕಣ್ರಿ, 10 ಕ್ರಾಸ್ ಚಳಿದ್ದೀನಿ, ಸಿಕ್ಕಾಪಟ್ಟೆ ಚಳಿ ಇದೆ. ನಮ್ಮ ಏರಿಯಾದಲ್ಲಿ ಚಳಿ ಇದೆ ಚಳಿ ಚೊಂಬು ಇಲ್ಲ. ನೀವು ಸುಮ್ಮನೆ ಚಳುವಳಿ ಮಾಡಕ್ ಹೋಗ್ಬೇಡಿ, ಬೇಗ ಬನ್ರಿ ಮನೆಗೆ. ಗಾಡಿ ಗಂಟೆ ನಾನು ಇನ್ನೂ 10 ಕ್ರಾಸಲ್ಲೇ ಇರ್ತೀನಿ. ನೀವು ಏನು ನಮ್ಗೆ ತಪ್ಕೊಂಡ್ರಿ, ಚಳಿ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಹಲೋ ಏ ಚಪ್ಪ, ನೀನಾದ್ರೂ ಬಂದು ನಾನು ಕರ್ಕೊಂಡೋಗಿ ಗ್ಯಾಸ್ ಸ್ಟವ್ ಮೇಲೆ ಕುಂಡ್ರಿಸ್ಬಿಟ್ಟು ಹಂಗಂಗೆ ಬೆಂಕಿ ಹಚ್ಚಿದ್ರೆ ಈಗ ನೋಡು ನನ್ನ ಪವರ್ ಏನು ಅಂತ. ಏನಪ್ಪ ಇದು? ನಮ್ಮ ಚಂಪಾನ ಹೆಸರು ಹೇಳಿದ ಕೂಡಲೇ ಚಳಿ ಬಿಟ್ಟೋಗ್ಬಿಟ್ಟು ಹಂಗಂಗೆ ಮೈಯೇನೋ ಬಿಸಿ ಆಗ್ಬಿಡ್ತು. ಯಾಕೆ ಆಗ್ಲೇ ನೋಡ್ಕೊಂಡ್ಬಿಟ್ಟಿದೆ. ನನ್ ಬಿಸಂಗೆ ಯಾಕೆ ಹೋಗ್ಕೊಂಡೆ? ಅದಕ್ಕೆ ನನ್ ಬಿಸಂಗೆ ಬೇಕಾಯ್ತಾ? ಕೊಡು ಇಲ್ಲಿ. ಕೆಲ್ಸ ಇರೋಲಿ ನೀನ್ ಗಾಳಿ ಬಿಸ್ಕೊತಾ ಇದ್ಯಾ? ನನ್ ಗಂಡನೇ ಆ ಕೆಲಸ ಮಾಡಲ್ಲ. ನೀನ್ ವಾಪಸ್ ಬಂದ್ ಚಾಪೆ ಸುತ್ಕೊಂಡೋಗ. ಏಯ್ ನನ್ ಬೀಸಣಿಗೆ ಬರ್ತಾ ಬರ್ತಾ ನೀವು ತುಂಬಾ ತುಂಟ್ರಾಗ್ತಾ ಇದೀರಾ. ಏನ್
ಸೆಕೆ ಹಾಕ್ಕೊಂಡು ಸಾಯ್ತಾ ಇದ್ದೀನಿ. ಯಾವ ಯಾಕೆ ನನ್ನ ಬಟ್ಟೆಗೆ ಇಟ್ಕೊತಾರೆ, ನಾನೇ ಬಿಸಾಕ್ತೆ. ನಾನೇ ಒದ್ದಾಡ್ತಾ ಇದ್ದೀನಿ, ಇವನಿಗೆ ಸೆಕೆ ಅಂತೆ ಸೆಕೆ. ನನ್ನ ಮಗನೇ ಹಾಕೊಂಡಿದ್ದು ಇಷ್ಟು ಬೆವರ್ತಾ ಇದೆಯಲ್ಲ, ಏನ್ ಬಂತು ದೊಡ್ಡ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದ್ರಿ, ಮೈಯೆಲ್ಲ ಉಳಿತಾ ಇದೆ ನೋಡಿ, ಮೈ ಮೇಲೆಲ್ಲ ಕೊಬ್ಬೆ ಬಂದ್ಬಿಟ್ಟಿದೆ. ನಿನಗೆ ಸೆಕೆ ಆಗ್ತಾ ಇಲ್ವೇನೆ? ದೂರ ಇದ್ದೀರಲ್ಲ, ಹಾಗಾಗಿ ನಂಗೇನು ಅನ್ಸ್ತಾ ಇಲ್ಲ. ಏನು ಯಜಮಾನ್ರೆ, ಒದ್ದೆ ಬಟ್ಟೆ ತಗೊಂಡ್ಬಂದು ನಿಮ್ಮ ಮೈ ಮೇಲೆ ಹಾಕ್ಲಾ? ತಂದಾಕು, ಆಮೇಲೆ ನಿಮ್ಮ ಅಕ್ಕ ನೋಡಿ ಇಬ್ರು ತರ ಸೈಜ್ಗಳು ಹಾಕ್ತಾರೆ. ಏ ಬೀಸಣಿಗೆ ಕಳ್ಳ, ನನ್ ಯಾಮಾರ್ಸಿ ನನ್ ಬೀಸಣಿಗೆ ಕಿತ್ಕೊಂಡು ಓಡ್ ಬಂದಿದ್ಯಾ? ಹೇಳೋರು ಕೇಳೋರು ಯಾರು ಇಲ್ವಾ? ಈ ಮನೆ ಯಜಮಾನಿ ನಾನು. ಹೇಳಿ ನಿಮ್ ಪ್ರಾಬ್ಲಮ್ ಏನು ಅಂತ. ಈ ಮನುಷ್ಯ ಇದಾನಲ್ಲ, ಇವರು ಮನುಷ್ಯ ಅಲ್ಲ, ನನ್ ಹಾಬಿ. ಗುಬ್ಬಿನೋ ಗುಬ್ಬಿನೋ ನನ್ ಸೆರಗಿಡ್ದು ಕಿಟ್ಲೆ ಮಾಡಿದ್ದು ಅಲ್ದೆ ನನ್ ಬೀಸಣಿಗೆ ಕಿತ್ಕೊಂಡು ಓಡ್ ಬಂದಿದ್ದಾನೆ. ಒಳಗ್ ಹೋಗ. ಎಷ್ಟು ಇಷ್ಟೊಂದು ಕೆಳಮಟ್ಟದಲ್ಲಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಪಾಂಡ್ರಂಗ ರೋಡಲ್ಲಿ ಹೋಗ ಆಂಟಿಗಳು ಬಿಡಲ್ವಲ್ಲ. ಯಾಕೆ ಹೀಗೆ ಮಾಡ್ರಿ? ಇದ್ದಕ್ಕಿದ್ದಂಗೆ ಸೆಕೆ ಶುರುವಾಗುತ್ತದೆ, ಮೈ ಮೇಲೆ ಪ್ಯಾಂಟಿ ಟೀ ಶರ್ಟ್ ಬಿಚ್ಚಿಸ್ತದೆ. ಗಾಳಿ ಬಿಸ್ಕೊಂಡು ಬರ್ತಾ ಇದ್ಲು, ಅದಕ್ಕೆ ಬೀಸಣಿಗೆ ಗೆದ್ದು ನಾನು ಬೀಸ್ಕೊಂಡಪ್ಪ. ನನ್ ಸೆರಗಿಡ್ಕೊಂಡು ಯಾಕ ಹೇಳ್ದೆ? ಗಾಳಿ ಹಾಕೊಳಕಮ್ಮ. ನನ್ ಸೀರೆ ಸೆರಗಿಡ್ಕೊಂಡು ಎಳಿಯಕ್ಕೆ ನಾನೇ ನಿನ್ ಹೆಂಡ್ತಿನ? ನಮ್ಮ ಅದಕ್ಕೆ ಸೀರೆ ಉಡಲ್ವಲ್ಲ, ಅದಕ್ಕೆ ನಿಮ್ ಸೆರ್ಗಿಗೆ ಕೈ ಹಾಕ್ಬಿಟ್ಟಿದ್ದಾನೆ. ನೋಡ ಬೆವ್ತಾರ ನೋಡೋದು ಗೊತ್ತಾಗಲ್ಲ. ಮೈ ಅನ್ನೋದು ಕುಲ್ಮೆ ಅಂಗಡಿ ಆಗ್ಬಿಟ್ಟಿದೆ ನೋಡ, ಇದೆಲ್ಲ ಕೊಬ್ಬೆ ಬಂದ್ಬಿಟ್ಟಿದೆ. ನೋಡಿ, ಅವ್ರಿಗೆ ಇವತ್ತೇನೋ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಇವತ್ತಲ್ಲ ರೀ, ಅವನೇ ಒಂದು ದೊಡ್ಡ ಪ್ರಾಬ್ಲಮ್. ಜಾಸ್ತಿ ಮಾತಾಡ್ತಾ ಇದೆಯಾ? ಸ್ವಲ್ಪ ಕೂಲ್ ಆಗಿರು. ನೋಡಿಮ್ಮ, ಈ ಕೇಸ್ ನಾನ್ ಸಾಲ್ವ್ ಮಾಡ್ತೀನಿ, ಅವ್ರಿಗೆ ಲೆಸನ್ ನಾನ್ ಟೀಚ್ ಮಾಡ್ತೀನಿ. ಮೊದ್ಲು ನನ್ ಬೀಸಣಿಗೆ ಇಸ್ಕೊಡಿ. ಅಯ್ಯಯ್ಯೋ, ನನ್ ಬೀಸಣಿಗೆ ಎಲ್ಲ ಸೊಟ್ಟ ಪಟ್ಟ ಮಾಡ್ಬಿಟ್ಟಿದ್ದಾನೆ. ನನ್ 100 ರೂಪಾಯಿ ಕೊಡಿ ಈಗ. ಬೀಸಣಿಗೆಗೆ 100 ರೂಪಾಯಿ ಕೊಡ್ಬೇಕಂದ್ರೆ ಈ ಬೀಸಣಿಗೆ ತರಕ್ಕೆ ನಾನು ಮಾರ್ಕೆಟ್ ಹೋಗ್ಬೇಕು. ಹೋಗೋ ಬರೋ ಆಟೋ ಚಾರ್ಜ್ ತಾತ ಕೊಡ್ತಾನ? ತಾತ ಯಾಕೆ ಕೊಡ್ತಾನೆ? ಮುಂದ್ ಕಲ್ತಾನ ನಮ್ಮ ಅತ್ತೆ ಅಲ್ವಾ, ಇವರೇ ಕೊಡ್ತಾರೆ. ಪಾಂಡ್ರಂಗನ್ಗೆ ಏನಾಗಿದೆ ಅಂತ ವಿಚಾರಿಸೋದಕ್ಕಿಂತ ಮುಂಚೆ ನಾವೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು. ಯಾಕೆ? ಪಾಂಡ್ರಂಗ ರೊಚ್ಚಿಗೆದ್ದು ಮೈ ಮೇಲಿರೋ 2 ಪೀಸ್ನು ಕಿತ್ ಬಿಸಾಕ್ಬಿಡ್ತಾನೆ. ಕೃಷ್ಣೇಂದ್ರ, ಪಾಪ ನಮ್ಮ ಪಾಂಡುರಂಗನ್ಗೆ ಶಾಖ ಕೊಟ್ಟು ಎಷ್ಟು ತೊಂದರೆ ಕೊಟ್ಬಿಟ್ಟಿಯಲ್ಲ ನೀನು. ಈಗ ನನ್ನ ಪವರ್ ಏನು ಅಂತ ತೋರಿಸ್ತೀನಿ. ಭಾವ ನೆಮ್ಮದಿಯಾಗಿ ನಿದ್ರೆ ಮಾಡೋಷ್ಟು ಬಿಡೋಲ್ವಲ್ರಿ, ಆಟ ಜಾಸ್ತಿ ಆಗೋಯ್ತು. ಯಾಕೆ ಈಗ ಮುಳ್ಗುಡ್ತಾ ಇದ್ದೀರಾ? ಅಲ್ಗಂದ್ರೆ ಯಾಕೋ ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಚಳಿ ಆಗ್ತಿಲ್ಲಪ್ಪ. ರಾಜವ್ರೆ ನಿಮ್ ರೂಮಿಗೆ ಬಂದು ಸೇರ್ಕೊಳಕ್ಕಿದೆಲ್ಲ ಪ್ಲಾನ್ ಮಾಡ್ತಿದ್ದಾನೆ. ಹಾಬಿ, ಈ ತರ ನಾಟಕ ಆಡಿದ್ರೆ ನಾನು ಸುಮ್ಮನೆ ಇರಲ್ಲ. ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ. ಅಯ್ಯೋ ಸುಮ್ಮನೆ ಹಾಳಾಗೋಗ್ರ ಮೈಗೆ ಬೆಂಕಿ ಹಚ್ಕೊಳಕ್ಕೆ. ನನಗೇನಾಗಿದೆ ದಾಳಿ ಬೊಂಬಟ್ಟಾಗಿ ಇದೀನಲ್ಲ. ಮತ್ತೆ ನನ್ನ ಎಲ್ಲ ಚಳಿ ಚಳಿ ಅಂತ ಒದ್ದಾಡ್ಬಿಟ್ಟೆ. ಅಂತ ಚಳಿ ನಾವು ಜೀವನದಲ್ಲಿ ಅನ್ಕೊಂಡಿರ್ಲಿಲ್ಲ. ನೊಡಿಗೆ ಸತ್ತೋಗ್ಬಿಟ್ಟ. ಪಾಂಡುರಂಗ ಮನೆಗೆ ಹತ್ರ ಆಗುತ್ತೆ ಅಂತ ಸ್ಮಶಾನ ದಾರಿ ಬರ್ತಿಲ್ಲ, ಯಾರು ಚಳಿ ಅಮ್ಮನೋ ಬಿಸಿ ಅಮ್ಮನೋ ಬೆಟ್ಕೊಂಡಿರ್ಬೇಕು. ನೀನು ದೆವ್ವ ಹೇಳಿದ್ರೆ ಹಂಗೆಲ್ಲ ಆಡೋದು. ನನ್ನ ಮಗನ ನೋಡಿದ್ರೆ ದೆವ್ವ ಹಿಡ್ದವಳ ಕಾಣುತ್ತೇನೋ? ಅತ್ತೆ ಅವ್ರೆ, ನಿಮ್ ಮಗ ಮಾಮೂಲಾಗಿದ್ರೆ ಹಾಗೆ ಕಾಣಿಸ್ತಾರೆ. ನಿನಗೆ ಹೊಡೆದಿದ್ ನೋಡಿದ್ರೆ ಮೆಟ್ಕೊಂಡಿರೋದು ಬಿಸಿ ಅಮ್ಮನ ಇರ್ಬೇಕು. ಏನು ಯಜಮಾನ್ರೆ, ಬಿಸಿ ಬಿಸಿ ಕೆನೆ ಕಾಫಿ ಕುಡಿರಿ, ಮೈ ಬೆಚ್ಚಗಿರುತ್ತೆ. ಚಳಿ ಆಗೋದೇ ಇಲ್ಲ. ಜಗತ್ತಿನಲ್ಲಿ ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ಏಕೈಕ ಹೆಣ್ಣು ಅಂದ್ರೆ ನೀನೇ ಕಡೆ. ಆದ್ರೆ ನೀವೇ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲರಿಗೂ ಬಾಯಿ ಬಿಟ್ಟು ಹೇಳಲೇನೆ. ಏನ್ರ ನನ್ನ ಮುಖದಲ್ಲಿ ಕೋತಿ ಕುಣಿತಿದ್ಯಾ? ನೋಡ್ತಾ ಇದೀವಿ.
ಸಂತೋಷವಾಗಿದ್ದೀನಪ್ಪ. ಈಗ ನೋಡು ಆಟ ಮತ್ತೆ ಶುರು. ಅಭಿ, ಶರ್ಟ್ ಬಿಸಾಕಿದಿರಲ್ಲ, ನಿಮ್ಗೆ ಶೇಮ್ ಆಗಲ್ಲ. ಪುಣ್ಯ ಕಂಡ್ರೆ ಯಪ್ಪ ಯಪ್ಪ ಮತ್ತೆ ನಡ್ಕೊಳಕ್ಕಾಗಲ್ಲ. ನಾವು ಕೊಡ್ಕೊತಾ ಇದೀನಿ ಎಷ್ಟೊಂದು ಸೆಕೆ ಕಂಡ್ರೆ ನನ್ಗೆ ಆಗಲ್ಲಪ್ಪ. ಅಭಿ, ಎಲ್ಲ ಹೋಗ್ತಾ ಇದ್ದೀರಾ? ತಣ್ಣೀರ್ ಕೊಟ್ಟಿನಿ ಮುಳುಗಕ್ಕೆ. ಸಾಮಾನ್ಯವಾದ ಕೇಸ್ ಅಲ್ಲ, ದೆವ್ವ ಮಾಡ್ಕೊಂಡಿರೋ ಕೇಸು. ಮಂತ್ರವಾದಿ ಕರ್ತೆ ಇದನ್ನು ಬಿಡಿಸ್ಬೇಕು. ನಿಮ್ಗೆ ಯಾವ್ದಾದ್ರು ಮಂತ್ರವಾದ ಗೊತ್ತಿದ್ದಾರೇನೋ? ನೀವು ದುಡ್ಡು ಕೊಡಿ, ಮಂತ್ರವಾದಿನ ನಾವು ಕರ್ಕೊಂಡು ಬರ್ತೀವಿ. ಮಂತ್ರವಾದಿಗಳೇ, ಏನಾಗಿದೆ ಇವ್ರಿಗೆ? ಒಂದು ಚಳಿ ದೆವ್ವ, ಒಂದು ಬಿಸಿ ದೆವ್ವ, ಇಬ್ರು ಅಕ್ಕ ತಂಗಿಯರು. ಇವರು ಯಾರು ಹಿಡ್ಕೊಳ್ತಾರೋ ಅವ್ರಿಗೆ ಇದೇ ತರ ಕಾಯ್ದೆ ಶುರು ಆಗುತ್ತೆ. ಏನು ಬಿಟ್ಲ ಜಟ್ಕ ಓಡಿಸ್ತಾ ಇದ್ರೆ? ಈ ಮಂತ್ರವಾದಿ ಮೊದಲು ಮೈಸೂರಲ್ಲಿ ಜಟ್ಕ ಓಡಿಸ್ತಾ ಇದ್ದ ಇರಬೇಕು. ವಿಷಯಮ್ಮ ನಡಿ, ಐಸ್ ಗಡ್ಡೆ ಮೇಲೆ ಮಲಿಕೋ, ನಿನ್ನ ನಾನು ಓಡಿಸ್ತೀನಿ. ನಡಿ ನಡಿ, ಒಟ್ಟ ದಿನಕ್ಕಿಂತ 5 ಗಂಟೆ ಮೇಲೆ ಮಾಡ್ತಾರೆ ಒಳಗೆ. ಹೋಗು. ಏನಾಯ್ತು ನಿಮ್ಗೆ? ಬಿಸಿಲು ಬಿಟ್ಟೋಯ್ತಾ? ಆ ಮಂತ್ರವಾದಿ ಯಾಕೋ ತುಂಬಾ ಟಾರ್ಚರ್ ಕೊಡ್ತಾ ಇದೆ. ಅವನಿಗೊಂದು ಕಡೆ ಇಷ್ಟೊಂದು ಸೆಕೆ, ಇಷ್ಟೊಂದು ಸೆಕೆ. ನಾನು ಕಾಟ ಕೊಡ್ತೀನಿ. ಗೆದ್ದಿದ್ದು ನೀನಲ್ಲ, ನಾನು. ನೋಡ್ತಾ ಇರೋ, ಆ ಪಾಂಡುರಂಗನ ಮೈ ಮೇಲಿರೋ ಬಟ್ಟೆ ಈಗ ಸುಟ್ಟು ಭಸ್ಮ ಆಗ್ಬೇಕು. ಹೌದಾ? ಅವನ್ ಬಟ್ಟೆ, ಶರೀರ, ರಕ್ತ ಎಲ್ಲ ಹೆಪ್ಪು ಕಟ್ಟೋ ಹಾಗೆ ನಾನ್ ಮಾಡ್ತೀನಿ. ನಿಲ್ಲಿಸಿ. ನಿಮ್ಮಿಬ್ರ ಅಹಂಕಾರದಿಂದ ಅಮಾಯಕರಿಗೆ ಏನಾಗ್ತಾರೆ ನೋಡಿ. ಈಗಲಾದ್ರೂ ಅರ್ಥ ಇದೆ ಶೀತಲ. ನಾನಿಲ್ಲ ಅಂದ್ರೆ ಈ ಜಗತ್ತು ಇಲ್ಲ, ಬಿಸಿನೂ ಇಲ್ಲ, ಅಡುಗೆನೂ ಇಲ್ಲ. ನಾನಿಲ್ಲ ಅಂದ್ರೂ ಈ ಜಗತ್ತಿಲ್ಲ. ನಿಮ್ ಅಡ್ಗೆಗೆ ನೀರು ಇಲ್ಲ. ಶೀತನೂ ಬೇಕು, ಉಷ್ಣನೂ ಬೇಕು. ಎರಡು ಅಥವಾ ದರಿದ್ರೆ ಜೀವನ. ನೀವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಒಳ್ಳೇದು, ನಿಂಗೂ ಒಳ್ಳೇದು. ಏನೋ ನನ್ನ ಆಜ್ಞೆ. ಆರ್ಯ ಪುತ್ರ, ಸಾರಿ. ಸಾರಿ ಟು. ಜಗಳ ಆಡೋರು ನೀವೇ, ಒಂದಾಗೋರು ನೀವೇ. ಈಗ ನೀವಿಬ್ರು ಸೇರಿ ಅವನು ದೇವ್ರ ಕಾಟನೂ ಅಲ್ಲ, ಪೊಲೀಸ್ ಸ್ಟೇಷನೂ ಅಲ್ಲ. ಮಾವ ಮೆಟ್ಲಾಗ್ಬಿಟ್ಟಿದ್ದಾರೆ. ಸೈಲೆಂಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು. ಅಭಿ, ನನ್ನ ಜೊತೆ ಬರ್ತೀರಾ? ಅಲ್ಲ, ಆಸ್ಪತ್ರೆಗೆ.